ಎಲ್ಲರಿಗೂ ನಮಸ್ಕಾರ. ಸಾವಿಲ್ಲದ ಮನೆ ಇಲ್ಲ, ಬೆನ್ನು ನೋವಿಲ್ಲದ ಮನೆಯೂ ಸಹ ಇಲ್ಲ. ಇದು ಬೆನ್ನು ನೋವು ಎಷ್ಟು ಸಾಮಾನ್ಯವಾದ ಸಂಗತಿ ಅಂದ್ರೆ ಕಾಮನ್ ಹೆಲ್ತ್ ಕಂಡೀಷನ್ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನು ಅವನ ಜೀವಮಾನದಲ್ಲಿ ಒಂದು ಸರಿಯಾದ್ರೂ ಬೆನ್ನೋವನ್ನ ಅನುಭವಿಸೇ ಇರ್ತಾರೆ. ಇದು ಬರೀ ವಯಸ್ಕರಲ್ಲಿ ಬರುವಂತ ನೋವಲ್ಲ, ಬಾಲಕರಲ್ಲೂ ಬರುತ್ತೆ, ಮಧ್ಯಮ ವಯಸ್ಕರಲ್ಲೂ ಬರುತ್ತೆ, ವಯಸ್ಸಾದವರಲ್ಲೂ ಬರುತ್ತೆ. ಒಂದು ಅಂಕಿ ಅಂಶಗಳ ಪ್ರಕಾರ ಒಬ್ಬ ಮನುಷ್ಯ 20 ವರ್ಷದ ಒಳಗಡೆನೆ ಅಂದ್ರೆ 20 ವರ್ಷದ ಒಳಗಿನ ವಯಸ್ಕರಲ್ಲಿ ಸುಮಾರು 50% ಜನಗಳಲ್ಲಿ ಬೆನ್ನೋವು ಇದೆ ಅಂತ ಅಂಕಿಅಂಶಗಳು ಹೇಳ್ತವೆ. ಪ್ರಪಂಚದಾದ್ಯಂತ ಸುಮಾರು 80% ಜನಗಳಲ್ಲಿ ಯಾವಾಗಲೂ ಬೆನ್ನೋವು ಅನ್ನೋ ಒಂದು ಸ್ಥಿತಿ ಇದ್ದೇ ಇರ್ತದೆ. ಮಕ್ಕಳಲ್ಲಿ ಕಡಿಮೆ ಅಷ್ಟೇ ಪ್ರಮಾಣ, ದೊಡ್ಡವರಷ್ಟು ಬರಲ್ಲ. ಆದ್ರೆ ಮಕ್ಕಳಲ್ಲಿ ಇಲ್ಲೇ ಇಲ್ಲ ಅಂತ ಹೇಳೋದು ಅಸಾಧ್ಯ. ಇನ್ನು ಬೆನ್ನೋವು ಯಾಕೆ ಬರುತ್ತೆ, ಅದಕ್ಕೆ ಏನ್ ಟ್ರೀಟ್ಮೆಂಟು, ಅದಕ್ಕೆ ಏನ್ ಪರಿಹಾರ, ಇವನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬೆನ್ನು ಹೇಗೆ ರಚನೆ ಆಗಿದೆ ಅಂತ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಈ ಮಾನವ ಮೂಳೆ ಮಾಂಸದ ತದಿಗೆ. ಹಂಗೆ ಈ ಬೆನ್ನಲ್ಲಿ ಮೂಳೆಗಳಿದಾವೆ, ಮಾಂಸಗಳಿದಾವೆ, ನರಗಳಿದಾವೆ. ಈ ಬೆನ್ನು ಮೂಳೆ ಇದನ್ನ ನಾವು ಕಶೇರು ಸ್ತಂಭ ಅಂತ ಹೇಳ್ತೀವಿ. ಏನು ಸ್ತಂಭ ಇದು? ಇದರಲ್ಲಿ 33 ಸಣ್ಣ ಸಣ್ಣ ಬೆನ್ನಿನ ಎಲುಬುಗಳಿರ್ತವೆ. ಅವನ್ನ ನಾವು ಕತ್ತಿನಲ್ಲಿ 7 ಮೂಳೆ, ಮಧ್ಯಮ ಬೆನ್ನಲ್ಲಿ 12, ಕೆಳಭಾಗದಲ್ಲಿ ಲಂಬಾರ್ ವರ್ಟೆಬ್ರಾ ಅಂತ ಹೇಳ್ತೀವಿ, ಅದು 5, ಸ್ಯಾಕ್ರಲ್ 5, ಕಾಕ್ಸಿಜಿಯಲ್ 4, ಈ ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಈ ಬೆನ್ನು ಮೂಳೆಗಳ ಜೊತೆಗೆ ನಮಗೆ 31 ಜೊತೆ ನರಗಳು ಇರ್ತವೆ. ಈ ಮೆದುಳಿಂದ ಬೆನ್ನು ಹುರಿ ಬರ್ತದೆ, ಬೆನ್ನು ಹುರಿಯಿಂದ 31 ಜೊತೆ ಎಡಭಾಗ ಮತ್ತೆ ಬಲಭಾಗಕ್ಕೆ ನರಗಳು, ಕೈ ಮತ್ತು ಕಾಲುಗಳಿಗೆ ಹೋಗುವಂತ ನರಗಳು. ಈ ಮೂಳೆಗಳ ಜೊತೆಗೆ ಮಾಂಸಖಂಡಗಳು ಇರ್ತವೆ. ಈಗ ಕತ್ತಿನ ಭಾಗಕ್ಕೆ ಮಾಂಸಖಂಡಗಳು ಬೇರೆ, ಮಧ್ಯ ಬೆನ್ನಿಗೆ ಬೇರೆ, ಕೆಳಭಾಗಕ್ಕೆ ಬೇರೆ ಆದ ಮಾಂಸಖಂಡ ಇರ್ತವೆ. ಆಮೇಲೆ ಈ ಬೆನ್ನೆಲುಬಿನ ಮಧ್ಯ ಒಂದು ಕುಶನ್ ತರ ಮೆಟೀರಿಯಲ್, ಏನಂದ್ರೆ ಅದು ಶಾಕ್ ಅಬ್ಸರ್ವರ್ ತರ ಕೆಲಸ ಮಾಡ್ತದೆ. ಸೊ ಅದನ್ನ ನಾವು ಡಿಸ್ಕ್ ಅಂತ ಕರಿತೀವಿ. ಸೊ ಯಾಕಪ್ಪ ಅಂದ್ರೆ ಈಗ ನಾವು ನೋಡಿದ್ವಿ, ಮೂಳೆ ನೋಡಿದ್ವಿ, ಮಾಂಸಖಂಡ ನೋಡಿದ್ವಿ, ನರ ನೋಡಿದ್ವಿ, ಡಿಸ್ಕ್ ನೋಡಿದ್ವಿ. ಇವುಗಳಲ್ಲಿ ಯಾವುದೇ ಒಂದು ತೊಂದರೆ ಆದ್ರೂ ನಿಮಗೆ ಬೆನ್ನೋವು ಕಾಣಿಸ್ಕೊಳ್ಬಹುದು. ಈ ಬೆನ್ನೋವು ಬರಕ್ ಕಾರಣ ಏನು? ಈಗಾಗಲೇ ಹೇಳ್ದಂಗೆ ಮಾಂಸಖಂಡಗಳ ಮೇಲಿನ ಒತ್ತಡ ಅಥವಾ ಸೆಳೆತ, ಇದು ಕಾಮನ್ ಕಾಸ್ ಅಂತ ನಾವು ಹೇಳ್ಬೋದು. ಇವುಗಳ ಮೇಲೆ ಯಾವಾಗ ಒತ್ತಡ ಅಥವಾ ಸೆಳೆತ ಬರ್ಬೋದು? ಯಾರೇ ನಿಮಗೆ ಹೊಡಿಬೇಕಾಗಿಲ್ಲ ಅಥವಾ ನೀವು ಬೀಳಲೇಬೇಕಾಗಿಲ್ಲ. ನೀವು ದಿನನಿತ್ಯ ಭಾರ ಎತ್ತುತ್ತಾ ಇರ್ತೀರಿ. ಈಗ ಭಾರ ಎತ್ತಕ್ಕೂ ಒಂದು ವಿಧಾನ ಇದೆ. ಸೊ ನೀವು ತಪ್ಪಾದ ಭಂಗಿನಲ್ಲಿ ಭಾರ ಏನಾದ್ರು ಎತ್ತಿದ್ರೆ, ಅಥವಾ ನಿಮ್ಮ ಕೆಪಾಸಿಟಿಗೆ ಬಿಟ್ಟು ಅತಿಯಾದ ಭಾರ ಏನಾದ್ರು ಎತ್ತಕ್ಕೆ ಹೋದಾಗ, ಅಥವಾ ಸಡನ್ ಆಗಿ ತಿರುಗೋದು ಆ ಕಡೆ ಈ ಕಡೆ, ಸಡನ್ ಆಗಿ ಏನಾದ್ರು ಬಗ್ಲಿಕ್ಕೆ ಹೋಗೋದು, ಇಂಥದ್ದು ಮಾಡಿದಾಗ ಏನಾಗ್ತದೆ, ಈ ಮಾಂಸಖಂಡಗಳ ಮೇಲೆ ಒತ್ತಡ ಬರ್ತದೆ, ಅಥವಾ ಅದನ್ನ ನಾವು ಸ್ನಾಯು ಸೆಳೆತ ಅಂತಾನು ಹೇಳ್ಬೋದು. ಸೊ ಹೀಗಿದ್ದಾಗ ನಿಮಗೆ ಬೆನ್ನು ನೋವು ಕಾಣಿಸ್ಕೊಡ್ತದೆ. ಈ ಬೆನ್ನು ರಚನೆ ಆಗ್ತಾ ಟೈಮಲ್ಲಿ ಅಂದ್ರೆ ಗರ್ಭಕೋಶದಲ್ಲಿ ಇದ್ದಾಗಲೇ ಅಥವಾ ಬಾಲ್ಯಾವಸ್ಥೆನಲ್ಲಿ ಏನಾದ್ರು ತೊಂದರೆ ಆಗ್ಬೋದು ಮೂಳೆಗಳಲ್ಲಿ. ಸೊ ಬೆನ್ನು ಆಗ ಬಾಗ್ಬೋದು. ಸೊ ಅಂತ ಟೈಮಲ್ಲಿ ಸಹ ನಿಮಗೆ ಈ ರೀತಿಯಾದಂತ ನೋವು ಕಾಣಿಸ್ಕೋಬಹುದು. ಈಗ ನೋಡಿ, ಇದು ಇಲ್ಲಿ ಮುಂಭಾಗದಲ್ಲಿ ಬಾಗಿದೆ, ಸಾಮಾನ್ಯವಾಗಿ ಈ ತರ ಇರೋದಿಲ್ಲ. ಈ ಕಡೆ ಎಡಭಾಗಕ್ಕೆ ಬಾಗಿದೆ, ಇದು ಬಲಭಾಗಕ್ಕೂ ಬಾಗಬಹುದು. ಸೊ ಇದು
ಇದೇ ರೀತಿ ಹಿಂಭಾಗಕ್ಕೂ ಬಾಗಬಹುದು. ಈಗ ಕತ್ತಿನಲ್ಲಿ ಇದೇ ರೀತಿ ಹಿಂದಕ್ಕೆ ಬಾಗಬೇಕಾಗತ್ತೆ, ಮಧ್ಯಮದಲ್ಲಿ ಈ ತರ ಮುಂದೆ ಬಾಗಬೇಕಾಗತ್ತೆ. ಇದು ಒಂದು ನಾರ್ಮಲ್ ಸ್ಟ್ರಕ್ಚರ್. ಇದಕ್ಕೆ ವಿರುದ್ಧವಾಗಿ ಏನೇ ಆದ್ರೂ ಸಹ ನಮಗೆ ನೋವು ಕಾಣಿಸ್ಕೋಬಹುದು. ಈಗ ಸಂಧಿವಾತ ಅಂದ್ರೆ ಆರ್ಥರೈಟಿಸ್. ಏನ್ ಸಂಧಿವಾತ ಅಂತ ಕೇಳ್ತೀವಿ, ಬರೀ ಮಂಡಿ ನೋವಾಗ್ಲಿ ಅಥವಾ ಬೇರೆ ದೊಡ್ಡ ದೊಡ್ಡ ಕೀಲಿಗೆ ಬರಬೇಕು ಅಂತ ಏನಿಲ್ಲ. ಅವಾಗಲೇ ಹೇಳಿದಾಗೆ 33 ಬೆನ್ನೆಲುಬುಗಳ ನಡುವೆನೂ ಸಹ ಸಂಧಿಗಳು ಇರ್ತವೆ, ಅಂದ್ರೆ ಕೀಲುಗಳು ಇರ್ತವೆ. ಸೊ ಅವುಗಳ ಯಾವಾಗಲೂ ತೊಂದರೆ ಇದ್ರೂ ಕೂಡ ನಿಮಗೆ ಸಂಧಿವಾತ ಬರಬಹುದು. ಈಗ ಮೂಳೆ ಸೌತ. ಈ ವಯಸ್ಸಾದಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ, ಮೂಳೆ ವೀಕ್ ಆಗ್ತದೆ. ಈಗ ನಮ್ಮ ರಚನೆ ಹೇಗಪ್ಪ ಅಂತಂದ್ರೆ ಸುಮಾರು 30 ವರ್ಷದ ತನಕ ಕಾನ್ಸ್ಟೆಂಟ್ ಆಗಿ ಹೊಸ ಮೂಳೆ ಬರ್ತಾ ಇರ್ತದೆ, ಹಳೆ ಮೂಳೆ ಹೋಗ್ತಾ ಇರ್ತದೆ. ಇದು ಒಂದು ಬ್ಯಾಲೆನ್ಸ್ ಆಗಿ ನಡೀತಾ ಇರ್ತದೆ 30 ವರ್ಷದ ತನಕ. ಸೊ 30 ವರ್ಷದ ನಂತರ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಮೂಳೆ ನಾಶ ಜಾಸ್ತಿ ಆಗ್ತದೆ, ಇಲ್ಲ ನಮ್ಮ ಮೂಳೆ ಹೊಸ ಮೂಳೆ ಫಾರ್ಮ್ ಆಗುವಂಥದ್ದು ಕಡಿಮೆ ಆಗ್ತದೆ. ಸೊ ಹೀಗಿದ್ದಾಗ ಏನಾಗ್ತದೆ, ಮೂಳೆ ಸೌಕಳು ಬರ್ತದೆ. ಈ ಮೂಳೆ ಸೌಕಳು ಅದರಿಂದನೇ ನೋವು ಮಾಡಬಹುದು, ಅಥವಾ ಏನಾಗ್ತೀವಿ ಸೂಕ್ಷ್ಮವಾಗಿ ಮೂಳೆಗಳು ಮುರಿತಾವ ಒಳಗಡೆ, ಅವು ನಮಗೆ ಎಕ್ಸ್ರೇನಲ್ಲೂ ಕಾಣಲ್ಲ, ಆ ತರ ಆಗ್ತದೆ. ಸೊ ಹಾಗಿದ್ದಾಗ ಸಹ ಮೂಳೆ ಬೆನ್ನು ನೋವು ಬರಬಹುದು. ಸೊ ಹಾಗಾಗಿ ಇಲ್ಲೆಲ್ಲ ಬಹಳಷ್ಟು ಜನ ಯುವಕರಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ನೀವು ಮೂಳೆ ಗಟ್ಟಿ ಮಾಡ್ಕೋಬೇಕಪ್ಪ ಅಂದ್ರೆ ಇವತ್ತಿನಿಂದಲೇ ನಿಮ್ ಪ್ರಯತ್ನನ ಶುರು ಮಾಡಬೇಕು. ನೀವು 30 ವರ್ಷದೊಳಗೆ ಏನು ನೀವು ಮಾಡ್ಕೋತಿರೋ ಅದೇ ನಿಮಗೆ ಜೀವನ ಪರ್ಯಂತ ಉಳಿಯುವಂತ ಮೂಳೆ. ಮೂತ್ರಕೋಶದ ತೊಂದರೆ. ಮೂತ್ರಕೋಶಕ್ಕೂ ಬೆನ್ನಿಗೂ ಎಲ್ಲಿ ಸಂಬಂಧ? ಈಗ ಬೆನ್ನಿಗೆ ಹತ್ತಿರ ಇರುವಂತ ಅಂಗ ಆಗಿರೋದ್ರಿಂದ ಕೆಲವೊಮ್ಮೆ ಮೂತ್ರಕೋಶದ ತೊಂದರೆಗಳು ಸಹ ಬೆನ್ನಿಗೆ ರವಾನೆ ಆಗ್ತದೆ ನೋವು. ಸೊ ಬೆನ್ನೋವು ಅಂದ ತಕ್ಷಣ ಬೆನ್ನಿನ ಕಾರಣದಿಂದ ಅಲ್ಲ, ಅಕ್ಕಪಕ್ಕದ ಅಂಗಗಳಿಂದಲೂ ಏನಾದರೂ ತೊಂದರೆಗಳಿದ್ದಾಗಲೂ ಸಹ ನಮಗೆ ಬೆನ್ನು ನೋವು ಬರಬಹುದು. ಹಾಗೆ ತಿಳಿಸಿದಾಗೆ ತಪ್ಪಾದ ಭಂಗಿ. ಈಗ ನಾವು ಕೂರೋದು ಅದನ್ನ ನಾನು ತೋರಿಸ್ತೀನಿ, ಯಾವ ರೀತಿ ಕೂರ್ಬೇಕು, ಯಾವ ರೀತಿ ನಿಲ್ಬೇಕು ಅಂತ ಹೇಳಿ ಮುಂದೆ. ಅರ್ಬುದ ರೋಗ, ಮೂಳೆಗಳಿಗೂ ಸಹ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ತದೆ. ಇವೆಲ್ಲ ಏನಂತೀವಿ ರೇರ್ ಕಾಸಸ್, ಬಟ್ ಆದ್ರೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೋಂಕು ಅಂದ್ರೆ ಇನ್ಫೆಕ್ಷನ್. ನೀವು ಬೇರೆ ರೀತಿಯಲ್ಲಿ ಇನ್ಫೆಕ್ಷನ್ ಆಗ್ತದೋ ಅದೇ ರೀತಿ ಬೆನ್ನಿನ ಮೂಳೆಗಳಿಗೂ ಸಹ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರ್ತದೆ. ರಕ್ತಹೀನತೆ. ಶರೀರದಲ್ಲಿ ನಿಮಗೆ ರಕ್ತ ಕಡಿಮೆ ಆದ್ರೆ ಅವಾಗಲೂ ಸಹ ಬೆನ್ನು ನೋವು ಬರೋ ಸಾಧ್ಯತೆ ಇರ್ತದೆ. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ. ಸೊ ಇವುಗಳಿಂದಾಗಲೂ ಸಹ ನಿಮಗೆ ಬೆನ್ನು ನೋವು ಬರಬಹುದು. ಜನ್ಮಜಾತ. ಈಗ ಕೆಲವೊಂದು ಏನಾಗ್ತದೆ ಅಂದ್ರೆ ಹುಟ್ಟಿನಿಂದಲೇ ಏನು ಕಶೇರ ಸ್ತಂಭ ಅಂತ ಹೇಳಿದ್ರೆ ಅದರ ರಚನೆಯಲ್ಲಿ ತೊಂದರೆ ಇರ್ತದೆ. ಸೊ ಅವುಗಳು ಸಹ ಬೆನ್ನು ನೋವಿಗೆ ಕಾರಣವಾಗಬಹುದು. ಸೊ ನಾನಾಗ್ಲೇ ಹೇಳ್ದಂಗೆ ಯಾವುದೇ ಒಂದು ಭಾರವನ್ನು ಎತ್ತುವಾಗ ನಿಮ್ಮ ಮಂಡಿನ ಪೂರ್ತಿ ಮಡಿಸಿಬಿಟ್ಟು ಈ ರೀತಿಯಾಗಿ ಎತ್ತಬೇಕು. ನಂತರ ನಿಮ್ಮ ತೂಕವನ್ನ ಮಂಡಿಯ ತನಕ ತೆಗೆದುಕೊಂಡು ಹೋಗ್ಬೇಕು. ನಂತರ ನೀವು ಸೀದಾ ನಿಂತುಬಿಟ್ಟು ಭಾರನ ಹೊಟ್ಟೆ ಭಾಗಕ್ಕೆ ಎತ್ತಬೇಕು. ಈ ತೂಕವನ್ನ ಯಾವಾಗಲೂ ನಿಮ್ಮ ಶರೀರಕ್ಕೆ ಎಷ್ಟು ಹತ್ರ ಇಟ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಸೊ ನೀವು ಹತ್ರ ಇಟ್ಕೊಂಡಷ್ಟು ಏನಾಗ್ತದೆ, ಬೆನ್ನಿನ ಮೇಲೆ ಒತ್ತಡ ಕಡಿಮೆ ಇರ್ತದೆ. ಇವ್ರೇನ್ ಮಾಡ್ತಾ ಇದ್ದಾರೆ, ಮಂಡಿ ಜಾಸ್ತಿ ಮಡಿಸ್ತಾ ಇಲ್ಲ, ಮಂಡಿ ಕಾಲು ಸೀದಾ ಇದೆ. ಹೀಗಿದ್ದಾಗ ಏನಾಗುತ್ತೆ, ಬೆನ್ನಿನ ಮೇಲೆ ಒತ್ತಡ ಜಾಸ್ತಿ ಬರ್ತದೆ. ಸೊ ಹಾಗಿದ್ದಾಗ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಇದು ಪ್ರತಿಯೊಂದು ಈ ತರ ಚಟುವಟಿಕೆನಲ್ಲಿ ಆಗಲೇಬೇಕು ಅಂತಿಲ್ಲ, ಆದ್ರೆ ಸಾಧ್ಯತೆಗಳು ಜಾಸ್ತಿ. ಕೂರುವಾಗ ಈಗ ನೀವು ಇಲ್ಲಿ ಏನಾಗಿದೆ, ಮುಂಭಾಗಕ್ಕೆ ಬಾಗಿದೆ ಬೆನ್ನೆಲುಬುಗಳು, ಅದು ತಪ್ಪು. ಇಲ್ಲಿ ಹಿಂಭಾಗಕ್ಕೆ ಬಾಗಿದೆ, ಅದು ತಪ್ಪು. ಇವರೇನು ಮೂರನೇ ಕೂತಿದಾರಲ್ಲ, ಇದು ಸೀದಾ, ಇದು ಸರಿಯಾದ ಕೂರುವ ಭಂಗಿ. ಈಗ ಪೂರಕ ಕಾರಣ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕೆಲವರಲ್ಲಿ ಬೆನ್ನು ನೋವು ಹೆಚ್ಚಾಗಿ ಕಂಡು ಬರ್ತದೆ,
ನಾವೇನ್ ಹೇಳಿದೆ, ಈ ತಪ್ಪಾದ ಭಂಗಿ ಇವೆಲ್ಲ ಕೆಲವರು ಆದ್ರೂ ಬರೋದಿಲ್ಲ, ಆದ್ರೆ ಕೆಲವರಲ್ಲಿ ಬರೋ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಯಾರಲ್ಲಿ ಅಂದ್ರೆ ಇಂಥ ಜನರಲ್ಲಿ. ಈಗ ನಾವು ಔದ್ಯೋಗಿಕ ಕಾರಣ ಅಂತ ಹೇಳ್ತೀವಿ, ಅಂದ್ರೆ ಆಕ್ಯುಪೇಷನ್. ಈ ಸಾಮಾನ್ಯವಾಗಿ ಯಾರು ಭಾರ ಎತ್ತುವಂತ ಕೆಲಸ ಮಾಡ್ತಿರ್ತಾರೆ ಅಂತವರಲ್ಲಿ, ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡೋ ಡೆಲಿವರಿ ಬಾಯ್ಸ್, ನಾವು ದಿನನಿತ್ಯ ತುಂಬಾ ಜನ ನೋಡ್ತೀವಿ. ಅವರೇ ಅಲ್ಲ, ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಎತ್ತಲಿಕ್ಕೆ ಹೋಗಿ ಬೆನ್ನು ನೋವು ಮಾಡ್ಕೊಂಡು ನಮ್ಮ ಹತ್ರ ರೋಗಿಗಳು ಬರ್ತಾ ಇರ್ತಾರೆ. ಎರಡನೇದಾಗಿ ಈಗಿನ ಕಂಪ್ಯೂಟರ್ ಯುಗದಲ್ಲಿ ನಾವು ಬಹಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಇದ್ದಾರೆ. ಅವರು ಬಹಳಷ್ಟು ಸಮಯ ಕುರ್ಚಿ ಮೇಲೆ ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂಥವರಲ್ಲೂ ಸಹ ಬೆನ್ನು ನೋವು ಬರುತ್ತೆ ಅಥವಾ ಕತ್ತು ನೋವು ಬರೋದು ಸಹಜ. ಜಡ ಜೀವನ ಶೈಲಿ ಅಂದ್ರೆ ಮನುಷ್ಯ ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ಈಗ ನಾವು ಸೆಡೆಂಟರಿ ವರ್ಕರ್ಸ್, ಮಾಡರೇಟ್ ವರ್ಕರ್ಸ್, ಹೆವಿ ಆಕ್ಟಿವ್ ವರ್ಕರ್ಸ್ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಅಂದ್ರೆ ಯಾರು ಜಾಸ್ತಿ ಕೆಲಸ ಮಾಡಲ್ಲ, ಯಾರು ಬರೀ ಕುತ್ಕೊಂಡೇ ಕೆಲಸ ಮಾಡ್ತಾರೆ, ಯಾರು ಶರೀರನ ದಂಡಿಸಲ್ಲ, ಅಂಥವರಲ್ಲಿ ಬೆನ್ನು ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಬೊಜ್ಜು ಏನಾಗ್ತದೆ, ಬೊಜ್ಜು ಒಬಿಸಿಟಿ, ನಿಮಗೆ ಹೊಟ್ಟೆ ಮುಂಭಾಗದಲ್ಲಿ ತೂಕ ಜಾಸ್ತಿ ಆಗ್ಬಿಡ್ತದೆ. ಸೊ ಅದನ್ನ ಯಾರು ಸಪೋರ್ಟ್ ಮಾಡಬೇಕು? ಕೈಯಲ್ಲೊಂದು ಹಿಡ್ಕೊಳಕ್ಕಾಗಲ್ಲ. ಸೊ ಅದನ್ನ ಸಪೋರ್ಟ್ ಮಾಡುವಂಥದ್ದು ಬೆನ್ನು. ಸೊ ಅದರಿಂದ ಏನಾಗ್ತದೆ, ಬೆನ್ನೋವು ಬರ್ತದೆ. ಮತ್ತೆ ಧೂಮಪಾನ ಮತ್ತು ಮದ್ಯಪಾನ, ಇವುಗಳಿಂದ ಏನಾಗ್ತದೆ ಅಂದ್ರೆ ಮೂಳೆಗಳು ವೀಕ್ ಆಗ್ತವೆ. ಸೊ ಹಂಗಾಗಿ ನಿಮಗೆ ಬೆನ್ನು ನೋವು ಬರೋ ಸಾಧ್ಯತೆಗಳು ಇರ್ತವೆ. ಗರ್ಭಿಣಿ ಸ್ತ್ರೀಯರು ಹೇಳ್ದಂಗೆ ನಡುಭಾಗದಲ್ಲಿ ತೂಕ ಜಾಸ್ತಿ ಆದಾಗ ಗರ್ಭಿಣಿಯರಲ್ಲಿ ಸೊಂಟ ನೋವು, ಬೆನ್ನೋವು ಬರೋದು ಸಹಜ. ಇದನ್ನೇನು ಬೆನ್ನೋವು ಬರ್ದಂಗೆ ತಡೆಗಟ್ಟಕ್ಕಾಗಲ್ವ ನಮ್ಗೆ? ಖಂಡಿತವಾಗ್ಲೂ ನಾವು ತಡೆಗಟ್ಟಬಹುದು. ಸೊ ನಮ್ಮ ಕಡೆಯಿಂದ ನಾವು ಏನ್ ಮಾಡಬಹುದು? ವ್ಯಾಯಾಮ. ಸೊ ವ್ಯಾಯಾಮ ಮಾಡಿಕೊಂಡು ನಮ್ಮ ಮಾಂಸಖಂಡಗಳು, ಮೂಳೆಗಳನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ಏನಾಗ್ತದೆ, ಮಾಂಸಖಂಡಗಳು ನಮ್ಮ ಸ್ಟ್ರಾಂಗ್ ಇದ್ರೆ ಅವುಗಳ ಮೇಲೆ ಒತ್ತಡ ಅವು ತಗೊಳ್ಳೋದಿಲ್ಲ. ಅದೇ ರೀತಿ ನಮ್ಮ ಮಾಂಸಖಂಡಗಳು ಸ್ಟ್ರಾಂಗ್ ಇದ್ರೆ ಅವು ಮೂಳೆಗಳ ಮೇಲೆ ಒತ್ತಡ ಬರೋದಂಗೆ ಕಾಪಾಡ್ತವೆ ನಾವು. ಸೊ ಅದರಿಂದ ನಿಯಮಿತ ವ್ಯಾಯಾಮ, ಆಮೇಲೆ ಸಮತೋಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ ಡಯಟ್. ಈಗ ನಮ್ಮ ಡಯಟ್ ಅಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ಸು ಎಲ್ಲ ಇರ್ತದೆ. ಅವೆಲ್ಲವನ್ನು ಒಂದು ನಿರ್ದಿಷ್ಟ ಅಂಶದಲ್ಲಿ ತಗೊಂಡ್ರೆ ನಮ್ಮ ದೇಹದ ತೂಕವನ್ನು ನಾವು ಕಾಪಾಡ್ಕೋಬಹುದು, ನಮ್ಮ ಮಾಂಸಖಂಡಗಳು, ಮೂಳೆಗಳನ್ನ ಆರೋಗ್ಯ ಕಾಪಾಡ್ಕೋಬಹುದು. ಸೊ ಅದರಿಂದ ನಮಗೆ ಬೆನ್ನೋವು ಬರಲ್ಲ. ಮತ್ತೆ ಸರಿಯಾದ ಭಂಗಿ, ನಾನು ಹೇಳಿದ ಕುತ್ಕೊಳ್ಳುವಾಗ, ನಿಂತ್ಕೊಳ್ಳುವಾಗ ಎಲ್ಲ ನಾವೊಂದು ಸರಿಯಾಗಿ ಭಂಗಿ ಉಪಯೋಗಿಸಿದ್ರೆ ಈ ಬೆನ್ನೋವು ಬರೋದಿಲ್ಲ. ಪಾದರಕ್ಷೆ. ಸೊ ಪಾದರಕ್ಷೆಗೂ ಬೆನ್ನಿಗೂ ಎಲ್ಲಿಯ ಸಂಬಂಧ? ಈಗ ನಾರ್ಮಲ್ ಸ್ಲಿಪ್ಪರ್ಸ್, ನಾರ್ಮಲ್ ಶೂಸ್ ಹಾಕಿದಾಗ ಬೆನ್ನಿನ ಮೇಲೆ ಒತ್ತಡ ಬರಲ್ಲ. ಆದ್ರೆ ಹೈ ಹೀಲ್ಡ್ ಸ್ಲಿಪ್ಪರ್ಸ್, ಹೈ ಹೀಲ್ಡ್ ಶೂಸ್ ಅಂತ ಏನ್ ಹೇಳ್ತೀವಿ, ಸೊ ಅವುಗಳನ್ನು ಹಾಕಿದಾಗ ಏನಾಗುತ್ತೆ, ಬೆನ್ನಿನ ಮೇಲೆ ಒತ್ತಡ ಬರ್ತದೆ. ಸೊ ಒತ್ತಡ ಜಾಸ್ತಿ ಆದಾಗ ನಮಗೆ ಬೆನ್ನೋವು ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಯಾರಾದ್ರೂ ನಿಮ್ಮಲ್ಲಿ ಧೂಮಪಾನ ಅಥವಾ ಮದ್ಯಪಾನ ಅಭ್ಯಾಸ ಇರೋ ಅದನ್ನ ಬಿಡೋದು ಒಳ್ಳೆಯದು. ಆಮೇಲೆ ದೇಹದ ತೂಕ, ಬೊಜ್ಜು ಒಂದು ಕಾರಣ. ಸೊ ನಾವು ದೇಹದ ತೂಕವನ್ನ ಕಡಿಮೆ ಮಾಡಿಕೊಂಡು ನಮ್ಮ ವಯಸ್ಸಿಗೆ, ನಮ್ಮ ಎತ್ತರಕ್ಕೆ ತಕ್ಕಂತ ತೂಕ ಕಾಪಾಡಿಕೊಂಡ್ರೆ ಇದನ್ನ ಬೆನ್ನೋವನ್ನ ನಾವು ಬರದ ಹಾಗೆ ನೋಡ್ಕೋಬಹುದು. ಇಲ್ಲಿ ಕೆಲವಷ್ಟು ಜನ ಯೋಗಾಸನ ಪ್ರಿಯರಿರ್ಬೋದು. ಸೊ ಈ ಒಂದು ಆಸನಗಳನ್ನ ನಾವು ಯಾವಾಗಲೂ ನಾವು ಮಾಡ್ಕೋತಾ ಇದ್ರೆ ಬೆನ್ನೋವನ್ನ ಬರದ ಹಾಗೆ ನಾವು ನೋಡ್ಕೊಳ್ಬಹುದು. ಸೊ ಈ ತರ ಮಾಡೋದ್ರಿಂದ ನೋವು ಕಡಿಮೆ ಆಗ್ತದ, ಜಾಸ್ತಿ ಆಗ್ತದ? ಜಾಸ್ತಿ ಆಗತ್ತೆ. ಆದ್ರೆ ಎಲ್ಲರೂ ಯಾಕೆ ಮಾಡಿಸ್ಕೊಳ್ತಾರೆ?
ಸೊ ಎಲ್ಲರ ಮನೆಯಲ್ಲೂ ನೀವು ನೋಡಿರ್ಬೋದು ಅಥವಾ ನೀವು ಮಾಡಿಸ್ಕೊಂಡಿರ್ಬೋದು. ಸೊ ಈ ತರ ಮಾಡಬಾರ್ದು. ಸೊ ಇದನ್ನ ನಾವು ತಡೆಗಟ್ಟುವಕ್ಕೆ ಇದು ಒಂದು ವಿಧಾನ. ಸೊ ಬೆನ್ನೋವು ಬಂದಾಗ ಈ ತರ ಯಾರು ತುಳಿಸ್ಕೊಳ್ಳಿಕ್ಕೆ ಹೋಗ್ಬೇಕು. ಸೊ ನಿಂತ್ಕೊಳ್ಳುವಾಗಲೂ ಅಷ್ಟೇನೆ, ಇದು ಸೀದಾ ಏನು ನಿಂತಿದ್ದಾರಲ್ಲ ಇದು ಸರಿಯಾದ ಭಂಗಿ. ಆಯ್ತು, ಈ ಬೆನ್ನು ನೋವು ಪತ್ತೆ ಹಚ್ಚೋದು ಹೇಗೆ? ನಾವು ರೋಗ ಲಕ್ಷಣದ ಇತಿಹಾಸ ಅಂದ್ರೆ ಹಿಸ್ಟ್ರಿ ಕೇಳ್ತೀವಿ. ಹೇಗೆ ಶುರುವಾಯಿತು, ಯಾವಾಗ ಬಂತು, ಎಷ್ಟು ದಿನದಿಂದ ಇದೆ, ದಿನದ ಯಾವ ಹೊತ್ತಲ್ಲಿ ನಿಮಗೆ ಇರ್ತದೆ, ಏನ್ ಮಾಡಿದ್ರೆ ನೋವು ಜಾಸ್ತಿ ಆಗ್ತದೆ. ಸೊ ಅದನ್ನ ನಾವು ಮೊದಲು ಇತಿಹಾಸನ ತಿಳ್ಕೊತೀವಿ. ಆಮೇಲೆ ಅವರ ದೈಹಿಕ ಪರೀಕ್ಷೆ ಎಕ್ಸಾಮಿನೇಷನ್ ಮಾಡ್ತೀವಿ. ಏನಾದ್ರೂ ನ್ಯೂನತೆಗಳಿದಾವ ಅವುಗಳನ್ನೆಲ್ಲ ನೋಡ್ಲಿಕ್ಕೆ ಇದು ಮಾಡ್ತೇವೆ. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್. ಸೊ ಏನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ? ಮೊದಲನೇದಾಗಿ ಎಕ್ಸ್ರೇ, ಎರಡನೇದಾಗಿ MRI ಸ್ಕ್ಯಾನಿಂಗ್. ಸೊ ಇದು ಏನಿದೆ ಇದು ನಾವು MRI ಸ್ಕ್ಯಾನಿಂಗ್ ಆಫ್ ದ ಬ್ಯಾಕ್, ಲೋವರ್ ಬ್ಯಾಕ್ ಅಂತ ಹೇಳ್ತೀವಿ. ಇದು ಬೆನ್ನು ಹುರಿ, ಇವುಗಳನ್ನೇ ನಾವು ಡಿಸ್ಕ್ ಅಂತ ಹೇಳೋದು. ಅದು ಒಂದು ಇದರಲ್ಲಿ ಬಿಳಿ ಕಾಣುತ್ತೆ, ಒಂದು ಇದರಲ್ಲಿ ಈ ತರ ಕಪ್ಪಾಗಿ ಕಾಣ್ತದೆ. ಇದು ನಾರ್ಮಲ್. ಆದ್ರೆ ಇಲ್ಲಿ ಇದು ಏನಿದೆ ಡಿಸ್ಕ್ ಅಂತ ಹೇಳ್ತೀವಿ, ಇದು ಬಂದ್ಬಿಟ್ಟು ಈ ಬೆನ್ನು ಹುರಿ ಮೇಲೆ ಒತ್ತಡ ಮಾಡ್ತಾ ಇದೆ. ಸೊ ಇದರಿಂದಲೂ ಸಹ ನಿಮಗೆ ನೋವು ಇಲ್ಲಿ ಇದನ್ನ ನಾವು ಜಾಸ್ತಿ ಅಂಶದಲ್ಲಿ ಕಾಣಬಹುದು ಎರಡು ಭಾಗದಲ್ಲಿ. ಸೊ ಇದು ಬಂದ್ಬಿಟ್ಟು ಬೆನ್ನು ಹುರಿ ಮೇಲೆ ಯಾವಾಗ ಒತ್ತಡ ಮಾಡ್ತದೋ ಸೊ ಅವಾಗ ನಿಮಗೆ ನೋವು ಬರಬಹುದು. ಇದು ಮೊದಲೇ ತಿಳಿಸಿದಾಗೆ ಇದನ್ನ ನಾವು ಕೈಫೋಸಿಸ್ ಅಂತ ಹೇಳ್ತೀವಿ. ಬೆನ್ನು ಮುಂಭಾಗದಲ್ಲಿ ಬಾಗಿರುವಂಥದ್ದು. ಇದನ್ನ ನಾವು ಸ್ಕೋಲಿಯೋಸಿಸ್ ಅಂತ ಹೇಳ್ತೀವಿ, ಎಡ ಅಥವಾ ಬಲಭಾಗಕ್ಕೆ ತಿರುಗಿರುವಂಥದ್ದು. ಈಗ ಏನಪ್ಪ ತಡೆಗಟ್ಟುವನ್ನ ತಿಳ್ಕೊಂಡ್ವಿ, ಹೇಗ್ ಬರ್ದಂಗ್ ನೋಡ್ಕೋಬೇಕಪ್ಪ ಅದನ್ನ ಅಂತ. ಅಕಸ್ಮಾತ್ ಬೆನ್ನೋವು ಬಂದ್ಬಿಟ್ಟಪ್ಪ ಏನು ಮಾಡ್ಬೋದು ನಾವು? ಸೊ ನಾವು ನಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೋಬೇಕು. ಸೊ ಯಾವ ರೀತಿ ಜೀವನ ಶೈಲಿ ಬದಲಾವಣೆ ಅಂದ್ರೆ ಸರಿಯಾದ ಶಾರೀರಿಕ ಭಂಗಿ, ಅಂದ್ರೆ ನಾವು ಹೇಗ್ ಸರಿಯಾಗಿ ನಿಂತ್ಕೋಬೇಕು, ಸರಿಯಾಗಿ ಕುತ್ಕೋಬೇಕು. ಈಗ ಭಾರ ಎತ್ತದು ನೀವಾಗ್ಲೇ ನೋಡಿದ್ರಿ. ಈಗ ಮನೆಯಲ್ಲಿ ಒಮ್ಮೊಮ್ಮೆ ಏನಾಗ್ತದೆ, ನೀವು ಮಂಚನೋ ಸೋಫಾನೋ ಸರಿಸ್ಬೇಕಾಗಿರ್ತದೆ. ಸೊ ಅಂತ ಟೈಮಲ್ಲಿ ನೀವು ದೂಕ್ಬೇಕು, ಎಳಿಬೇಕು. ಸೊ ಅಂತ ಟೈಮಲ್ಲಿ ನೀವು ದೂಕ್ಬೇಕು, ಯಾವುದೇ ಕಾರಣಕ್ಕೂ ಭಾರನ ಎಳೆಯೋದಕ್ಕೆ ಹೋಗ್ಬೇಡ. ಪಾದರಕ್ಷೆ, ಹೈ ಹೀಲ್ಡ್ ಸ್ಲಿಪ್ಪರ್ಸ್ ನ ಅವಾಯ್ಡ್ ಮಾಡಿ. ಈಗ ನೋವು ಬಂದಾಗ ನಾವು ಔಷಧಿಗಳನ್ನ ಕೊಡ್ತೀವಿ, ನೋವು ಕಡಿಮೆ ಆಗುವಂತ ಔಷಧಿ, ಈ ಮಾಂಸಖಂಡಗಳ ಮೇಲಿನ ಸೆಳೆತ ಕಡಿಮೆ ಆಗುವಂತ ಔಷಧಿ, ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಔಷಧಿ, ಮತ್ತೆ ಈ ಮೂಳೆ ಸಾಂದ್ರತೆ ಅಂದ್ರೆ ಸ್ಟ್ರೆಂತ್ ನ ಜಾಸ್ತಿ ಮಾಡುವಂತ ಕೆಲವೊಂದು ಇಂಜೆಕ್ಷನ್ಗಳು ಇದಾವೆ. ಸೊ ಅಂತವನ್ನು ಸಹ ನಾವು ಕೊಡ್ತೀವಿ. ಈಗ ಆಹಾರಕ್ಕೆ ಬರೋದಾದ್ರೆ ಯಾವ ಆಹಾರದಲ್ಲಿ ನಿಮಗೆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಅಂಶ ಜಾಸ್ತಿ ಇರ್ತದೆ? ಎಲ್ಲಾ ತರಕಾರಿಗಳಲ್ಲೂ ನಿಮಗೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರ್ತದೆ. ಸೊ ಹಸಿರು ಸೊಪ್ಪು, ಹಸಿ ತರಕಾರಿ, ಮೊಟ್ಟೆ, ರಾಗಿ ಇವುಗಳನ್ನ ನಿಮ್ಮ ದಿನನಿತ್ಯದ ಊಟದಲ್ಲಿ ಅಳವಡಿಸ್ಕೊಂಡ್ರೆ ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಶರೀರಕ್ಕೆ ಅಷ್ಟು ಕ್ಯಾಲ್ಸಿಯಂ ನಿಮಗೆ ಸಿಗ್ತದೆ. ಈಗ ಬೆನ್ನು ಬಂದಾಗ ಕೆಲವೊಮ್ಮೆ ನಾವು ಫಿಸಿಯೋಥೆರಪಿ ಅಂತ ಕೊಡ್ತೀವಿ. ಅಲ್ಲಿ ಉಷ್ಣ ಚಿಕಿತ್ಸೆ ಅಂದ್ರೆ ಹೀಟ್ ಟ್ರೀಟ್ಮೆಂಟು, ಅಲ್ಟ್ರಾಸೋನಿಕ್ ಟ್ರೀಟ್ಮೆಂಟು, ಟೆನ್ಸು, ಅಥವಾ ತುಂಬಾ ನೋವಿದ್ದಾಗ ನಾವು ರೋಗಿನ ಆಸ್ಪತ್ರೆಗೆ ಭರ್ತಿ ಮಾಡಿಬಿಟ್ಟು ಈ ರೀತಿಯಾದಂತ ಟ್ರಾಕ್ಷನ್ ಅಂತೇಳಿ
ಈ ರೀತಿಯಾಗಿ ಸಹ ನಾವು ಹಾಕ್ತೀವಿ. ಇದು ಕೆಳಭಾಗಕ್ಕೂ ಹಾಕ್ಬೋದು, ಮತ್ತೆ ನಾವು ಕತ್ತಿಗೂ ಈ ಟ್ರಾಕ್ಷನ್ ಅನ್ನ ಹಾಕ್ಬೋದು. ಈ ಕೊನೆಯದಾಗಿ ಇವೆಲ್ಲವುಗಳಿಂದಲೂ ನಮಗೆ ಕಡಿಮೆ ಆಗ್ತಿಲ್ಲಪ್ಪ ನೋವು, ಅಥವಾ ಕೆಲವೊಮ್ಮೆ ಏನಾಗ್ತದೆ ಬೆನ್ನು ನೋವಿನಲ್ಲಿ ನರದ ಮೇಲೆ ಒತ್ತಡ ಬಂದು ಪಾದದಲ್ಲಿ ಅಥವಾ ಕಾಲಿನಲ್ಲಿ ಬಲ ಕಡಿಮೆ ಆಗೋದು, ಸ್ಪರ್ಶಜ್ಞಾನ ಕಡಿಮೆ ಆಗೋದು, ಈ ರೀತಿ ಎಲ್ಲ ಹೋದಾಗ ನಾವು ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕಾಗ್ತದೆ, ಅಂದ್ರೆ ಆಪರೇಷನ್ ಮಾಡಬೇಕಾಗ್ತದೆ. ಈಗ ನೀವು ಮೊದಲನೇದ ಕತ್ತು ನೋವಿಗೆ ಕೆಲವೊಂದು ವ್ಯಾಯಾಮ ತೋರಿಸ್ತೀನಿ. ಇವನ್ನ ನೀವು ಬೆನ್ನೋವು ಬರತಕ್ಕ ಕಾಯಕ್ಕೆ ಹೋಗೋದು ಬೇಡ. ಈಗಲೇನು ಬೇಕಾದ್ರೆ ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಕತ್ತು ಮತ್ತು ಬೆನ್ನಿನ ಮಾಂಸಖಂಡಗಳು ಗಟ್ಟಿಯಾಗಿ ನೀವು ಬರದಂತೆ ನೋಡ್ಕೋಬಹುದು. ಇದನ್ನ ನೀವು ಒಂದು 5 ರಿಂದ 10 ಸಲ ನಿಮ್ಗೆ ಯಾವಾಗ ನಿಮಗೆ ಕನ್ವೀನಿಯಂಟ್ ಟೈಮ್ ಇರ್ತದೋ ವರ್ಕ್ ಪ್ಲೇಸ್ ಅಲ್ಲಿ ಮಾಡ್ಬೋದು. ಇದು ಕತ್ತಿನ ನೋವಿಗೆ ಇದರ ಮುಂಭಾಗ ಅಂದ್ರೆ ಎರಡು ಕಡೆಯಿಂದನೂ ಪ್ರೆಷರ್ ಬರಬೇಕು. ತಲೆಯಿಂದ ಕೆಳಗೆ, ಕೈಯಿಂದ ತಲೆಗೆ. ಆದ್ರೆ ತಲೆ ಅಲ್ಲೇ ಸ್ಥಿರವಾಗಿರ್ಬೇಕು, ನ್ಯೂಟ್ರಲ್ ಪೊಸಿಷನ್ ಅಲ್ಲಿ. ಆತರ ಒಂದು ಬಿಟ್ಟು ನೀವು ಒಂದು 10 ತನಕ ಎಣಿಸ್ಕೊಡ್ಬೇಕು. ಯಾಕೆ 10 ಅಂತಂದ್ರೆ 10 ಸೆಕೆಂಡ್ ಅಷ್ಟಾರು ಆಗಲಿ ಅಂತ. ಇದು ಕೆಳಭಾಗ ಸೊಂಟ ನೋವಿಗೆ ಈ ರೀತಿಯಾಗಿ ಕೈ, ತಲೆ, ಕತ್ತು, ಎದೆ ಭಾಗನ ಎತ್ತುಬಿಟ್ಟು 10 ತನಕ ಎಣಿಸ್ಕೋಬೇಕು. ಬಲಗೈ, ಎಡಗೈ, ಎಡಗಾಲು, ಬಲಗಾಲು, ಮತ್ತೆ ಆಪೋಸಿಟ್ ಬಲಗೈ ಮತ್ತೆ ಎಡಗಾಲು ಒಂದೇ ಸರಿ. ಎಡಗೈ ಮತ್ತೆ ಬಲಗಾಲು. ಇದನ್ನ ಒಂದೇ ಸಲ ನೀವು 5 ರಿಂದ 10 ಸಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮೊದಲನೇ ದಿನ 1 ಸಲ ಮಾಡಿ, 2ನೇ ದಿನ 2 ಸಲ ಮಾಡಿ, 3ನೇ ದಿನ 3 ಸಲ ಮಾಡ್ತಾ ನೀವು 10ನೇ ದಿನಕ್ಕೆ 10 ಸಲ ಮಾಡೋದಂಗ ಆಗ್ತೀರಾ. 11ನೇ ದಿನದಿಂದ ಪ್ರತಿದಿನ 10 ಸಲ ಮಾಡೋದು ಒಳ್ಳೆಯದು. ಬೆಳಗಿನ ಮುಂಜಾನೆ ನಿಮ್ ಹೊಟ್ಟೆ ಹಗುರ ಇದ್ದಾಗ ನೀವು ಫ್ರೆಶ್ ಇರ್ತೀರಾ, ಸೊ ಆ ಟೈಮಲ್ಲಿ ವ್ಯಾಯಾಮ ಮಾಡೋದು ಒಳ್ಳೆಯದು. ಆದ್ರೆ ಯಾವುದೇ ಟೈಮಲ್ಲೂ ಏನು ಅದಕ್ಕೆ ಇದೇ ಟೈಮ್ ಅಂತಿಲ್ಲ. ಊಟ ಮಾಡಿ ಒಂದು 2 ಗಂಟೆ 3 ಗಂಟೆ ಈ ವ್ಯಾಯಾಮನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಮುಖ ಅಡಿ ಮಾಡಿ ಮಲಗ್ಬಿಟ್ಟು ಈ ರೀತಿ ಸೀದಾ ಮಲಗ್ಬಿಟ್ಟು ಇನ್ನೊಂದು ವ್ಯಾಯಾಮ ಇದೆ ಬೆನ್ನು ನೋವಿಗೆ. ಈ ರೀತಿಯಾಗಿ ಕಾಲನ್ನ ಮಡಚ್ಬಿಟ್ಟು ಬಲಗಾಲನ ಮಡಚಿಟ್ಕೊಂಡು ಎಡಗಾಲನ ಸೀದಾ ಚಾಚ್ಬೇಕು. ಯಾರಿಗಾರ ಏನಾದ್ರು ಅನುಮಾನ ಇದ್ರೆ, ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇಲ್ಲಿಯ ತನಕ ನಾನು ಅದನ್ನೇ ಒತ್ತಡ ಮಾಡಿ ಹೇಳ್ತಾ ಇದ್ದೀನಿ, ಭಾರ ಇಲ್ಲ ನಮ್ಮ ಜೀವನ ಸಾಗಲ್ಲ. ದಿನನಿತ್ಯದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಬಕೆಟ್ ಇಳಿದಿಂದ ಹಿಡಿದು ಎತ್ತೋ ಏನಾದ್ರು ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ. ಅದನ್ನ ಸರಿಯಾದ ಭಂಗಿಯಲ್ಲಿ ಎತ್ತಬೇಕು. ಆಮೇಲೆ ಈ ನಮಗೆ ಎತ್ತೋ ಇದರಲ್ಲಿ ಗೊತ್ತಾಗ್ತದೆ
ಅಂದ್ರೆ ನಮ್ಮ ಇದರಲ್ಲಿ ಎಷ್ಟು ಕೆಪಾಸಿಟಿ ಇದೆ, ನಾವು ಎಷ್ಟು ಭಾರ ಎತ್ತಬಹುದು ಅಂತ. ಸೊ ಅದನ್ನ ಅರಿತುಕೊಂಡು ಸರಿಯಾದ ಭಂಗಿಯಲ್ಲಿ ಭಾರ ಎತ್ತಿದ್ರೆ ಇದನ್ನ ನೋವು ಬರಲ್ದಂಗೆ ನಾವು ನೋಡ್ಬೋದು. ಇದನ್ನ ನಾವು ಹೇಳ್ಬೇಕು ಅಂದ್ರೆ ಡಬಲ್ ಎಜ್ ಸ್ವೋರ್ಡ್ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಕಾಲರ್ ಅಂದ್ರೆ ಅಕ್ಯೂಟ್ ಕಂಡೀಷನ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ತುಂಬಾ ನೋವಿದ್ದಾಗ ಇದನ್ನ ಉಪಯೋಗಿಸೋದು ಬಹು ಒಳ್ಳೆಯದು. ಆದ್ರೆ ಜನ ಏನಾಗ್ಬಿಡ್ತಾರೆ ಅಂದ್ರೆ ಅದಕ್ಕೆ ಒಪ್ಪು ಬಿಡ್ತಾರೆ. ದಿನದ 24 ಗಂಟೆನೂ ಅದನ್ನೇ ಉಪಯೋಗಿಸ್ತಾ ಹೋದಾಗ ಏನಾಗ್ತದೆ ಅಂದ್ರೆ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತವೆ. ಅಂದ್ರೆ ನಾವೇ ನಮ್ಮ ಮಾಂಸಖಂಡಗಳನ್ನ ವೀಕ್ ಮಾಡ್ದಂಗೆ ಆಗ್ತದೆ. ಸೊ ಇದಕ್ಕೆ ನಾವು ಏನಪ್ಪ ಸಲಹೆ ಕೊಡೋದು ಅಂತಂದ್ರೆ, ಯಾವಾಗ ನಿಮಗೆ ಅವಶ್ಯಕತೆ ಇದೆ, ಈ ಕತ್ತು ನೋವು ಎಲ್ಲ ನೀವು ಪ್ರಯಾಣ ಮಾಡುವಾಗ ಅಥವಾ ಯಾವುದೋ ಒಂದು ಭಾಗದಲ್ಲಿ ಕೂತು ನೋಡುವಾಗ, ಎಲ್ಲೋ ಒಂದು ನಿಮಗೆ ಕತ್ತಿನ ಮೂವ್ಮೆಂಟ್ ಆಗತ್ತೆ ಅನ್ನೋ ಒಂದು ಆಕ್ಟಿವಿಟೀಸ್ಗಳು ಇದ್ದಾಗ, ಸೊ ಅಂತ ಟೈಮಲ್ಲಿ ಅಷ್ಟೇ ನೀವು ಅದನ್ನ ಕತ್ತಿಗೆ ಪಟ್ಟಿಯನ್ನು ಹಾಕೊಳ್ಳಿ. ಉಳಿದ ಟೈಮಲ್ಲಿ ಅದನ್ನ ಹಾಕೋಬೇಡ್ರಿ. ಈ ಸೊಂಟದ ಬೆಲ್ಟ್ ಆದ್ರೂ ಇದೇ ನಾವು ಸಲಹೆನ ಕೊಡ್ತೀವಿ, ಸೆಲೆಕ್ಟಿವ್ ಆಗಿ ಅದನ್ನ ಯೂಸ್ ಮಾಡಿದ್ರೆ. ಇಲ್ಲೇ ಹತ್ತಿರದಲ್ಲಿ ಒಂದು ಬಾಗ್ಲಿ ಅನ್ನೋ ಒಂದು ಜಾಗ ಇದೆ. ಇದು ಮೂಳೆ ಮುರಿದ್ರಷ್ಟೇ ಅಲ್ಲ, ಈ ತರ ಯಾವುದೇ ನೋವಿಗೂ ಸಹ ಅವರಲ್ಲಿ ಈ ತರ ಮಸಾಜ್ ಮಾಡ್ತಾರೆ. ವಾರಕ್ಕೆ 1-2 ಪೇಷಂಟು ಅಂದ್ರೆ ಎಷ್ಟಾಗಿದೆ ಅಂದ್ರೆ ಕೆಲವೊಂದು ನಾವು ಕೈಗಳು ಕಾಲುಗಳನ್ನ ಕತ್ತರಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಅವ್ರು ಆ ರೀತಿ ಮಸಾಜ್ ಮಾಡಿ ಕಳಿಸಿರ್ತಾರೆ. ಸೊ ಹಾಗಾಗಿ ಈಗ ಈ ಮಸಾಜಿಂಗ್ ಅಂದ್ರೆ ಇವರೇ ಒಂದು ಸ್ಪೆಷಲೈಸ್ಡ್ ಇದಾರೆ ಜನಗಳು, ಅವರಲ್ಲಿ ಮಾಡಿಸಿದ್ರೆ ಅದು ಸರಿ. ಆದ್ರೆ ಇಂಥವ್ರ ಹತ್ರ ಮಾಡಿಸ್ಬೇಡ್ರಿ. ನನ್ನ ನಾಲೆಡ್ಜ್ ಪ್ರಕಾರ ದಾವಣಗೆರೆಯಲ್ಲಿ ಆ ತರದವ್ರು ಯಾವೂ ಇಲ್ಲ. ನಾಲೆಡ್ಜಬಲ್ ಪರ್ಸನ್ಸ್ ಅಂತ ಹೇಳ್ತೀವಿ ಆ ತರ. ಇದು ಜಾಯಿಂಟ್ ಪೇನಿಗೆ ಸನ್ ರೇಸ್ ಹೆಲ್ಪ್ ಆಗಲ್ಲ. ಈಗ ಸನ್ ರೇಸ್ ಇಂದ ಏನಾಗುತ್ತೆ, ಶರೀರದಲ್ಲಿ ವಿಟಮಿನ್ ಡಿ ಅಂಶ ಉತ್ಪತ್ತಿ ಜಾಸ್ತಿ ಆಗ್ತದೆ. ಸೊ ವಿಟಮಿನ್ ಡಿ ಅಂಶ ಏನಪ್ಪಾ ಅಂದ್ರೆ ನಮ್ಮ ಮೂಳೆನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸಹಕಾರಿ. ಸೊ ನೀವು ವಿಟಮಿನ್ ಡಿ ನ ನೀವು ಜಾಸ್ತಿ ನಿಮ್ಮ ದೇಹಕ್ಕೆ ಬಂದಂಗೆ ಮೂಳೆಗಳು ಚೆನ್ನಾಗಾಗ್ತವೆ. ಸೊ ಅದರಿಂದ ನಿಮಗೆ ಮೂಳೆಯಿಂದ ಬರೋ ನೋವುಗಳು ಕಡಿಮೆ ಆಗ್ತವೆ. ಬಟ್ ವಿಟಮಿನ್ ಡಿ ಅಂಶ ಕಡಿಮೆ ಇರೋದ್ರಿಂದ ಸುಮಾರು 100ಕ್ಕೂ ಹೆಚ್ಚು ಕಾಯಿಲೆಗಳನ್ನ ವಿಟಮಿನ್ ಡಿ ಅಂಶ ಕಡಿಮೆ ಇರೋದ್ರಿಂದ ಬರ್ತದೆ ಅಂತ ಅಧ್ಯಯನಗಳು ಹೇಳ್ತವೆ. ಸೊ ಓವರ್ ಆಲ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆದ್ರೆ ಸಂಧಿವಾತಕ್ಕೆ ಅಂತ ಏನು ಡೆಫಿನೆಟ್ ಆಗಿ ಎವಿಡೆನ್ಸ್ ಇಲ್ಲ. ನನಗೆ ಸಿಸೇರಿಯನ್ ಆಗಿತ್ತು, ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಸರ್, ಇವಾಗ ನನಗೆ ನೋವು ಕಾಣ್ತಾ ಇದೆ. ಆ ಇಂಜೆಕ್ಷನ್ ಏನಿದೆ, ನಾವು ಅದನ್ನ ಅನಸ್ಥೀಶಿಯಾ ಕೊಡಕ್ಕೆ ಅಂತೇಳಿ ಇಂಜೆಕ್ಷನ್ ಕೊಡ್ತೀವಿ. ನೀವು ಬೇರೆ ಯಾವುದೇ ಇಂಜೆಕ್ಷನ್ ತಗೊಂಡಿರ್ಬೋದು. ಈಗ ಅದಕ್ಕಿಂತ ಒಂದು ಸಣ್ಣ ನೀಡ್ಲಲ್ಲಿ ಆ ಇಂಜೆಕ್ಷನ್ ಕೊಡುವಂಥದ್ದು. ಸೊ ಆ ಇಂಜೆಕ್ಷನ್ಗೂ ಬೆನ್ನು ನೋವಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ನೀವು ಅದನ್ನ ಮನಸ್ಸಿನಿಂದ ಎಲ್ಲಿ ತನಕ ನೀವು ಅದನ್ನ ತೆಗೆದಾಕಲ್ವೋ ಅಲ್ಲಿ ತನಕ ನಿಮಗೆ ಬೆನ್ನು ನೋವು ಕಾಡ್ತಾನೆ ಇರ್ತದೆ. ಅತಿ ಎತ್ತರದ ದಿಂಬು ಅಥವಾ ದಿಂಬು ಇಲ್ಲದೆ ಇರೋದು ಎರಡೂ ಒಳ್ಳೆಯದಲ್ಲ. ಸಾಮಾನ್ಯವಾಗಿ 3ರಿಂದ 4 ಇಂಚ್ ದಪ್ಪ ಇರುವಂತ ದಿಂಬನ್ನ, ತಲೆ ದಿಂಬನ್ನ ನಾವು ಉಪಯೋಗಿಸಿ ಅಂತ ಹೇಳ್ತೀವಿ. ಸೊ ಇಲ್ಲದೆ ಇರೋದು ಒಳ್ಳೆಯದಲ್ಲ, ಅಥವಾ ಜಾಸ್ತಿ ದಿಂಬು ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಈಗ ಹಿಂದಿನ ಕಾಲದಲ್ಲಿ ಹಾಸಿಗೆಗಳು ಈಗ ಏನಂತ ಹೇಳ್ತೀವಿ, ನಾರು, ಹತ್ತಿ, ಅವು ಏನಪ್ಪಾ ಅಂತಂದ್ರೆ ಎಲ್ಲಾ ಹಾಸಿಗೆ ಪೂರ್ಣ ಪ್ರಮಾಣದ ಎಲ್ಲಾ ಕಡೆ ಒಂದೇ ಏನೊಂದು ಥಿಕ್ನೆಸ್ ಅಥವಾ ಆತರ ಇರ್ತಾ ಇದ್ದಿಲ್ಲ. ಸೊ ಅಂತದ್ರ ಮೇಲೆ ಮಲಗಿದಾಗ ಏನಾಗುತ್ತೆ, ಶರೀರದ ಭಾರ ಅನ್ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ ಅಂತ ಟೈಮಲ್ಲಿ ಬೆನ್ನು ನೋವು ಬರೋ ಸಾಧ್ಯತೆ ಜಾಸ್ತಿ. ಸೊ ಈಗಿನ ಕಾಲದಲ್ಲಿ ಏನು ಹೊಸ ನಾವು ಮ್ಯಾಟ್ರೆಸ್ ಇದು ಮಾಡ್ತೀವಿ, ಕರ್ಲಾನು, ಡನ್ಲಪ್ ಅಂತೇಳಿ ಎಲ್ಲಾ ಕಡೆ ಸಮತಟ್ಟಾಗಿ ತೂಕ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ ಅಂಥದ್ರಲ್ಲಿ ನೋವು ಬರೋ ಸಾಧ್ಯತೆ ಕಡಿಮೆ. ಸೊ ಮುಂಚೆ ಈಗ ಅವುಗಳ ಯಾರು ಅಂಥವ್ನ ಉಪಯೋಗಿಸಲ್ಲ ಅಂಥವ್ರನ್ನ ನಾವು ನೆಲದ ಮೇಲೆ ಮಲ್ಕೊಳ್ಳಿ, ಅಥವಾ ಮಂಚದ ಮೇಲೆನೆ ಜಮಖಾನ 4-5 ಮಡಕೆ ಮಾಡ್ಕೊಂಡು ಅದನ್ನೇ ನೀವು ಹಾಸಿಗೆ ಅಷ್ಟು ದಪ್ಪ ಮಾಡ್ಕೊಂಡು ಅದ್ರ ಮೇಲೆ ಮಲ್ಕೊಳ್ಳಿ ಅಂತ ನಾವು ಅಡ್ವೈಸ್ ಕೊಡ್ತೀವಿ. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಕೆಳಗಡೆ ಮಲ್ಕೊಳಕ್ ಹೇಳಿದಾಗ ಅವ್ರಿಗೆ ಕೆಳಗಡೆ ಕೂತು ಹೇಳೋದಿದೆಯಲ್ಲ, ಅದೇ ನೋವಿಗೆ ಕಾರಣನೂ ಆಗ್ಬೋದು. ಸೊ ಇರೋ ನೋವು ಅದರಿಂದನೂ ಜಾಸ್ತಿ ಆಗ್ಬೋದು. ಸೊ ಅದರಿಂದ ಮಂಚದ ಮೇಲೆ ಮಲಗಬಹುದು, ತೊಂದರೆ ಇಲ್ಲ. ಹಾಸಿಗೆ ಸರಿ ಇಲ್ಲ ಅಂತಂದ್ರೆ ಈ ಜಮಖಾನ ಇರ್ತದಲ್ಲ, ಅದನ್ನ 3-4 ಮಡಕೆ ಮಾಡ್ಕೊಂಡ್ರೆ ಶರೀರಕ್ಕೆ ನೋವು ಬರಲ್ಲ, ಬೆನ್ನು ನೋವನ್ನು ಕಡಿಮೆ ಆಗ್ತದೆ.
ಈಗ ಆ ಮೊದಲನೇ ಒಂದು ಚಿತ್ರ ನೋಡಿರ್ಬೋದು, ಅಂದ್ರೆ ಬೆನ್ನಿನ ಸ್ತಂಭ ಅಂತ ಹೇಳಿದ್ನಲ್ಲ, ಅಕ್ಕಪಕ್ಕ ಮಾಂಸಖಂಡಗಳು ಇರ್ತಾವಲ್ಲ. ಸೊ ಅದು ಬರೀ ಬೆನ್ನಿಗೆ ಇರಲ್ಲ, ಬೆನ್ನಿಂದ ಶೋಲ್ಡರ್ ತನಕ ಮಾಂಸಖಂಡಗಳು ಇರ್ತವೆ. ಸೊ ಸರ್ ಹೇಳಿದಾಗೆ ಗುರುಪ್ರಸಾದ್ ಸರ್, ಶಾರೀರಿಕ ಭಂಗಿ ಅಂದ್ರೆ ಪಾಶ್ಚರ್, ಅದೇ ನಾವು ಕಾಮನೆಸ್ಟ್ ಕಾಲ್ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ. ಸೊ ಸರಿಯಾಗಿ ಕೂತ್ಕೊಳ್ಳೋದು ಮಾಡಿದ್ರೆ ಖಂಡಿತವಾಗಿ ಆ ನೋವು ಹೋಗುತ್ತೆ. ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗೆ ಬರಲ್ಲ, ಎಷ್ಟು ಜಾಸ್ತಿ ಬರೋದು ಬರಲ್ಲ. ರಕ್ತಹೀನತೆ ಅಥವಾ ವೀಕ್ನೆಸ್ ಅಂತ ಏನ್ ಹೇಳ್ತೀವಿ, ಹಂಗಿದ್ದಾಗ ಜಾಸ್ತಿ ಬರೆಯೋದು ಮಾಡೋದು ಮಾಡಿದಾಗ ಖಂಡಿತವಾಗ್ಲೂ ಬರುತ್ತೆ. ಆಮೇಲೆ ಯಾವುದೇ ಒಂದು ಕೆಲಸ ಮಾಡೋದನ್ನು ಟ್ರೈನಿಂಗ್ ಅಂದ್ರೆ ನಾವೇನ್ ಹೇಳ್ತೀವಿ, ಮೊದಲು ಸ್ವಲ್ಪ ದಿನ ಒಂದು 10 ಪೇಜ್ ಬರೀರಿ, ಆಮೇಲೆ ಒಂದು ಸ್ವಲ್ಪ ದಿನ 12 ಪೇಜ್ ಬರೀರಿ, ಆಮೇಲೆ ನೀವು 20-30 ಪೇಜಿಗೆ ಹೋಗಿ. ಈ ತರ ನೀವು ರೆಗ್ಯುಲರ್ ಟ್ರೈನ್ ಅಪ್ ಮಾಡ್ಕೊಂಡಾಗ ನೋವು ಬರೋದಿಲ್ಲ. ಬಾಪೂಜಿ ಮಕ್ಕಳ ಆರೋಗ್ಯ ಸಂಸ್ಥೆ ಮತ್ತು ಸಂಶೋಧನಾ ಕೇಂದ್ರ ಅಂದ್ರೆ ನೆನಪಿಗೆ ಬರುವುದು ಡಾಕ್ಟರ್ ನಿರ್ಮಲಾ ಕೇಸರಿ ಅವರು. ಈ ಆಸ್ಪತ್ರೆಯನ್ನು ಕಟ್ಟಿದಂತಹ ಮಹಾನ್ ತಾಯಿ ಅಂದ್ರೆ ಡಾಕ್ಟರ್ ನಿರ್ಮಲಾ ಕೇಸರಿ ಅವರು. ಈ ಭಾಗದ ಪಾಲಿಗೆ, ಅವರ ಮಕ್ಕಳ ಪಾಲಿಗೆ ದೇವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. 30 ವರ್ಷಗಳ ಹಿಂದೆನೆ ಯೋಚನೆ ಮಾಡಿ ಮಕ್ಕಳಿಗೆ ಒಂದು ಬೇರೆ ಆಸ್ಪತ್ರೆ ಕಟ್ಟಿದ್ರು. ನಮ್ದು ಕಟ್ಟಿದ ಮೇಲೆ ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಇರುವುದು. ಸೊ ರಾಜ್ಯದಲ್ಲೇ ಪ್ರಪ್ರಥಮ ಸಂಪೂರ್ಣ ಮಕ್ಕಳ ಆರೋಗ್ಯ ಕೇಂದ್ರ ಅಂದ್ರೆ ಬಾಪೂಜಿ ಮಕ್ಕಳ ಆರೋಗ್ಯ. ನಾವು ಅವರ ಶಿಷ್ಯರು, ಅವರು ಹಾಕಿಕೊಟ್ಟ ದಾರಿನಲ್ಲಿ ನಾವು ಕೂಡ ಎಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ. ಅವರಿಗೆ ಈಗ ಡಾಕ್ಟರ್ ನಿರ್ಮಲಾ ಕೇಸರಿ ಅವರು ನಮ್ಮೊಡನೆ ಇಲ್ಲ, ಅವರ ಸಹೋದರಿಯಾದ ಇನ್ನೊಬ್ಬರು ಲೀಲಾ ಕೇಸರಿ ಅವರು ಕೂಡ ಅವರ ಹೊಂದಿರುತ್ತಾರೆ. ಅಕ್ಕ ತಂಗಿಯರು ಒಂದೇ ನಾಣ್ಯದ 2 ಮುಖಗಳಂತೆ ಜೀವನ ನಡೆಸ್ತಾ ಇದ್ರು. ಅವರು ನಮಗೆ ಒಂದು ಮಾದರಿಯಾಗಿದ್ದರು ನಮ್ಮ ಜೀವನ ಶೈಲಿ ವಿಚಾರಕ್ಕೆ. ಇನ್ನಿಬ್ಬರು ಸಿಸ್ಟರು ಅಮೆರಿಕದಲ್ಲಿ ಇದ್ದಾರೆ, ಶೋಭಾ ಅಂತೇಳಿ ಮತ್ತೆ ಮಾಲತಿ ಕೇಸರಿ ಅಂತ. ಒಬ್ಬ ಬ್ರದರು ಅಮೆರಿಕದಲ್ಲಿದ್ದಾರೆ, ಇನ್ನೊಬ್ರು ಇಲ್ಲಿರೋರು ತೀರ್ಕೊಂಡ್ರು. ಡಾಕ್ಟರ್ ನಿರ್ಮಲಾ ಕೇಸರಿ ಅವರ ಸಹೋದರಿಯ ಪತ್ನಿಯಾದಂತಹ ವಿವೇಕ್ರವರು ಅಮೆರಿಕದಿಂದ ಅವಾಗ ಇಂಡಿಯಾಗೆ ಬರ್ತಾ ಇದ್ದಾರೆ ರಜೆಗಳಲ್ಲಿ. ಈ ತರ ಒಂದು ಕಾರ್ಯಕ್ರಮ ಯಾವಾಗಲೂ ನಡಿಬೇಕಾದ್ರೆ ಡಾಕ್ಟರ್ ನಿರ್ಮಲಾ ಕೇಸರಿ ಅವರೊಡನೆ ಡಿಸ್ಕಸ್ ಮಾಡಿದ್ರು, ಇದೇ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಆವಾಗ ಡಾಕ್ಟರ್ ನಿರ್ಮಲಾ ಕೇಸರಿ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ರು ಅಂದ್ರೆ, ನಾವು ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟರೆ ಸಾಲದು, ಜನಗಳಲ್ಲಿ ಪೋಷಕರಲ್ಲಿ ಆರೋಗ್ಯದ ಕಾಳಜಿ ಕ್ರಿಯೇಟ್ ಮಾಡೋದೇನಿದೆ ಅದು ಬಹಳ ಮುಖ್ಯ. ಈ ದಿಸೆಯಲ್ಲಿ ನಾವು ಪೋಷಕರಿಗಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು. ತಕ್ಷಣ ವಿವೇಕ್ ಹೇಳಿದ್ರು, ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ಯಾವ ಅಡಚಣೆಗಳಿಂದನೂ ನಡ್ಕೊಂಡು ಹೋಗ್ಬೇಕು, ಅದ್ರದ್ದು ಏನೇ ಖರ್ಚು ವ್ಯವಹಾರ ಇದ್ರೂ ಕೂಡ ನಾನು ಭರಿಸ್ತೇನೆ, ಪ್ರತಿ ವಾರ ಈ ಕಾರ್ಯಕ್ರಮ ನಡೀಲಿ ಅಂತ ಆಶಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟರು. ವಿದ್ಯುಕ್ತವಾಗಿ ನಡ್ಕೊಂಡ್ ಬಂದಿತ್ತು. ಆ ನಂತರ ಆ ಕಾರ್ಯಕ್ರಮವನ್ನು ವಿವೇಕ ಪೋಷಕರ ಕಾರ್ಯಾಗಾರ, ವಿವೇಕ್ ಅಂದ್ರೆ ಅವರ ಹೆಸರು. ಅಂದ್ರೆ ವಿವೇಕ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಜ್ಞಾನಿ, ತಿಳ್ಕೊಂಡವನು, ಅರಿತುಕೊಂಡವನು. ಸೊ ಇದು ಪ್ರತಿ ಗುರುವಾರ ವಿವೇಕ ಪೋಷಕರ ಕಾರ್ಯಾಗಾರ ಬಾಪೂಜಿ ಮಕ್ಕಳ ಆಸ್ಪತ್ರೆಯಲ್ಲಿ ತಿಂಗಳಲ್ಲಿ 2 ಗುರುವಾರ ನಡ್ಕೊಂಡು ಬರ್ತದೆ.